ವೀಕ್ಷಕರೇ ನಮಸ್ಕಾರ. ಪ್ರತಿ ತಿಂಗಳು ಗ್ರಹಗಳ ಸ್ಥಾನಗಳನ್ನು ಅವಲಂಬಿಸಿ ಫಲಿತಾಂಶಗಳು ಬದಲಾಗುತ್ತವೆ. ಆ ರೀತಿಯಲ್ಲಿ 2026ರ 7ನೇ ತಿಂಗಳಾದ ಜುಲೈನಲ್ಲಿ ಸಂಭವಿಸುವ ಗ್ರಹಗಳ ಸಂಚಾರದಿಂದಾಗಿ ಅನೇಕ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳಿಂದಾಗಿ ಜುಲೈ ತಿಂಗಳು ಮೇಷದಿಂದ ಮೀನ ರಾಶಿಯವರೆಗಿನ 12 ರಾಶಿಗಳ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳಾಗುವುದು. ಜುಲೈ 2026ರ ತಿಂಗಳು ಹೇಗಿರುತ್ತದೆ ಎಂದು ತಿಳಿಯಲು ಗ್ರಹಗಳ ಸ್ಥಾನ ತುಂಬಾ ಮುಖ್ಯ. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಗ್ರಹಗಳ ಸ್ಥಾನ ಯಾವ ರೀತಿಯಾಗಿದೆ, ಯಾವ ರೀತಿ ಜುಲೈ ತಿಂಗಳು ಕುಟುಂಬ ಭವಿಷ್ಯದಲ್ಲಿ ಯಾವ ಫಲ ನೀಡಲಿದೆ ಎಂದು ತಿಳಿಯಲು ತಪ್ಪದೆ ವಿಡಿಯೋ ಕೊನೆಯವರೆಗೂ ನೋಡಿ. ಮೇಷ, ಕುಟುಂಬದಲ್ಲಿ ಚರ್ಚೆಗಳು ಹೆಚ್ಚಾಗಬಹುದು, ಆದರೆ ಸಮಾಧಾನದಿಂದ ಮಾತನಾಡಿದರೆ ಒಳ್ಳೆಯ ವಾತಾವರಣ ಇರುತ್ತದೆ. ವೃಷಭ, ಕುಟುಂಬದವರೊಂದಿಗೆ ಸಮಯ ಕಳೆಯಲು ಉತ್ತಮ ತಿಂಗಳು. ಮನೆಯ ವಿಷಯಗಳಲ್ಲಿ ಒಗ್ಗಟ್ಟು ಕಾಣಬಹುದು. ಮಿಥುನ, ಬಂಧುಗಳ ಜೊತೆ ಸಂಪರ್ಕ ಹೆಚ್ಚಾಗಬಹುದು. ಸಣ್ಣ ಭಿನ್ನಾಭಿಪ್ರಾಯಗಳನ್ನು ದೊಡ್ಡದಾಗಿಸದಿರಿ. ಕಟಕ, ಕುಟುಂಬಕ್ಕೆ ಆದ್ಯತೆ ನೀಡುವ ಸಮಯ. ಹಿರಿಯರ ಸಲಹೆ ಉಪಯೋಗವಾಗಬಹುದು. ಸಿಂಹ, ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗಬಹುದು, ಆದರೆ ಹಠ ಕಡಿಮೆ ಮಾಡಿದರೆ ಶಾಂತಿ ಉಳಿಯುತ್ತದೆ. ಕನ್ಯಾ, ಮನೆಯ ಖರ್ಚು ಮತ್ತು ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಸಹಕಾರದಿಂದ ಮುನ್ನಡೆ ಉತ್ತಮ. ತುಲಾ, ದಾಂಪತ್ಯ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸಮತೋಲನ ಉತ್ತಮ ಫಲ ನೀಡುತ್ತದೆ. ವೃಶ್ಚಿಕ, ಹಳೆಯ ಮನಸ್ತಾಪಗಳನ್ನು ಬಿಡಲು ಒಳ್ಳೆಯ ಸಮಯ. ಕುಟುಂಬದ ಬೆಂಬಲ ಸಿಗಬಹುದು. ಧನು, ಕುಟುಂಬದೊಂದಿಗೆ ಸಣ್ಣ ಪ್ರಯಾಣ ಅಥವಾ ಸಂತೋಷದ ಕಾರ್ಯಕ್ರಮಗಳು ಇರಬಹುದು. ಮಕರ, ಜವಾಬ್ದಾರಿಗಳು ಹೆಚ್ಚಾಗಬಹುದು. ಕುಟುಂಬದವರ ಜೊತೆ ಸಮಯ ಕಳೆಯುವುದು ಮುಖ್ಯ. ಕುಂಭ, ಹೊಸ ನಿರ್ಧಾರಗಳಲ್ಲಿ ಕುಟುಂಬದ ಅಭಿಪ್ರಾಯ ಉಪಯೋಗವಾಗಬಹುದು. ಮೀನ, ಮನೆಯ ವಾತಾವರಣ ಶಾಂತವಾಗಿರಲು ಮಾತಿನಲ್ಲಿ ಮೃದುತ್ವ ಇರಲಿ.